ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್. KCT ಮತ್ತು ನೀಟ್ದು ಏನು ಇವಾಗ ನಿನ್ನೆ ರಿಸಲ್ಟ್ ಬಿಟ್ಟಿದ್ದಾರಲ್ಲ, ಫಸ್ಟ್ ರೌಂಡ್ ಮೇನ್ ರಿಸಲ್ಟು. ಈಗ ಚಾಯ್ಸ್ ಎಂಟ್ರಿ ಲಿಂಕು ಬಿಟ್ಟಿದ್ದಾರೆ. ಚಾಯ್ಸಸ್ ಸೆಲೆಕ್ಷನ್ ಮಾಡೋದು ಪ್ಲಸ್ಸು ಅಪ್ ಟು ನಿಮಗೆ ಕಾಲೇಜ್ ರಿಪೋರ್ಟ್ ಮಾಡೋದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಅದು ಏನಂತ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗೋ ಬೆಲ್ಕೊಂಡು ಇದೇ ರೀತಿಯ ಕಂಟ್ರೀಸ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಸ್ಕಾಲರ್ಶಿಪ್ಪು, ಇಂಜಿನಿಯರಿಂಗ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಇಂಜಿನಿಯರಿಂಗ್ ಹೇಳ್ತೀನಿ ನಿಮಗೆ. ಯಾವುದಂದರೆ KCT ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಬರ್ದವ್ರದ್ದು ಚಾಯ್ಸ್ ಸೆಲೆಕ್ಷನ್ ಯಾವ ರೀತಿ ಅಂತ ಹೇಳ್ತೀನಿ. ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಇವತ್ತು 31 11 ಗಂಟೆಯಿಂದ ಲಿಂಕ್ ಬಿಡ್ತಾರೆ. ಒಂದು ಲಿಂಕ್ ಬಿಡ್ತಾರೆ. ಸೇಮ್ ನೀವು ಲಾಗಿನ್ ಆಗಿ ಅಲ್ಲಿ ಚಾಯ್ಸ್ 1 2 3 4 4ರಲ್ಲಿ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಅಪ್ರೋಪ್ರಿಯೇಟ್ ಕರೆಕ್ಟಾಗಿ ಥಿಂಕ್ ಮಾಡ್ಕೊಳ್ಳಿ. ಚಾಯ್ಸ್ 1 ಅಂದರೆ ನಿಮ್ಗೇನು ಗೊತ್ತಿದೆ ಆಲ್ರೆಡಿ. ಚಾಯ್ಸ್ 1 ಅಂದರೆ ಅದೇ ಕಾಲೇಜ್ ಬೇಕು, ನಾವು ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಚಾಯ್ಸ್ 2 ಆದರೆ ನಾನು ಹೋಲ್ಡ್ ಮಾಡಿಕೊಂಡು ಮೇಲೆ ಕಾಲೇಜು ಚೆಕ್ ಮಾಡ್ತೀನಿ. ಇನ್ ಕೇಸ್ ಮೇಲೆ ಕಾಲೇಜ್ ಸಿಕ್ಕರೆ ನಾನು ಅದಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಇದಕ್ಕೆ ಹೋಗ್ತೀನಿ. ಚಾಯ್ಸ್ 2ಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಹೋಗ್ತೀನಿ ಅಂತ. ಚಾಯ್ಸ್ 3 ಅಂದರೆ ಇದ್ದಿದ್ದು ಕಾಲೇಜ್ ಬಿಟ್ಟು ರಿಮೈನಿಂಗ್ ಕಾಲೇಜ್ ಎಲ್ಲ ಹೇಳ್ತವೆ, ಅದು ಡಿಲೀಟ್ ಆಗುತ್ತೆ. ರಿಮೈನಿಂಗ್ ಕಾಲೇಜು ನೀವು ನಾವು ಮಾಡಿಫೈಯು ಡಿಲೀಟು ಮಾಡ್ಕೋಬೋದು. ಬೇಕಾದರೆ ಪ್ರಯಾರಿಟಿ ಕೂಡ ಚೇಂಜ್ ಮಾಡ್ಬೋದು. ಚಾಯ್ಸ್ 4 ಅಂದರೆ ನನಗೆ ಯಾವುದೂ ಕಾಲೇಜ್ ಬೇಡ, ಮತ್ತು ನಾನು ಎಕ್ಸಿಟ್ ಆಗ್ತೀನಿ ಕೌನ್ಸಿಲಿಂಗಿಂದ ಅಂತ ಅರ್ಥ. ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಈ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸೆಪ್ಟೆಂಬರ್ 3 ತನಕ ಇರುತ್ತೆ. ಥಿಂಕ್ ಮಾಡ್ಕೊಳ್ಳಿ, ಟೈಮ್ ಇರುತ್ತೆ, ಇನ್ನು 3 ಡೇಸ್ ಇದೆ. ಓಕೆ, 3 ಡೇಸ್ ಆರಾಮ್ಸೆ ಟೈಮ್ ಥಿಂಕ್ ಮಾಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ಚೂಸ್ ಆದಮೇಲೆ ನೆಕ್ಸ್ಟ್ ಅಂದರೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊತಾರೆ, ಫಾರ್ ಓನ್ಲಿ ಚಾಯ್ಸ್ 1 ಹೇಳ್ತಾರೆ. ಅವರು ಪೇಮೆಂಟ್ ಮಾಡೋದು ಯಾವಾಗಿಂದ ಸ್ಟಾರ್ಟ್ ಅಂದರೆ ಸೇಮ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇನ್ ಕೇಸ್ ಇವತ್ತು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಇವತ್ತಿಂದ ನಿಮ್ಗೆ 4 ಸೆಪ್ಟೆಂಬರ್ ತನಕ ಪೇಮೆಂಟ್ ಮಾಡೋದಿರುತ್ತೆ. ಅಷ್ಟರೊಳಗೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಅಡ್ಮಿಷನ್ ಡೌನ್ ಮಾಡ್ಕೊಂಡು ಕಾಲೇಜ್ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋದು ಯಾವಾಗಂದರೆ 31 ಸೇಮ್ ಇವತ್ತಿಂದನೇ ನಿಮಗೆ 5th ತನಕ ಇರುತ್ತೆ ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋದು. ಅಂದರೆ ಅರ್ಥ ನೀವೇನಂದರೆ ಪೇಮೆಂಟ್ ಮಾಡ್ತಿರಲ್ಲ, ಪೇಮೆಂಟ್ ಮಾಡಿ 24 ಅವರಲ್ಲಿ ಅಡ್ಮಿಷನ್ ಡೌನ್ ಆಗುತ್ತೆ. ನೀವು ಪೇಮೆಂಟ್ ಆದ ತಕ್ಷಣ ಆ ಅಡ್ಮಿಷನ್ ಡೌನ್ ಮಾಡ್ಕೊಂಡು ಕಾಲೇಜ್ಗೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಕಾಲೇಜ್ ಯಾವಾಗ ಅಂದರೆ ನಿಮಗೆ ಸೆಪ್ಟೆಂಬರ್ 5th. ಸೊ ನೀವು ಅಷ್ಟರೊಳಗೆ ನೀವು ಡೌನ್ ಮಾಡಿಕೊಂಡು ಅಡ್ಮಿಷನ್ ಡೌನ್ ಮಾಡಿಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸೆಟ್ ಜೆರಾಕ್ಸು, ನೀವೇನು ಆನ್ಲೈನ್ ಡಾಕ್ಯುಮೆಂಟ್ಸ್ ಇರ್ತಿಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ಜೆರಾಕ್ಸು, ಅಟೆಸ್ಟೆಡ್ ತೊಗೊಂಡೋಗಿ ಒರಿಜಿನಲ್ ತೊಗೊಂಡೋಗಿ ನೀವು ತೋರಿಸ್ಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು. ಅಂದರೆ ಆಲ್ಮೋಸ್ಟ್ ಅಡ್ಮಿಷನ್ ಇರುತ್ತೆ, ಅಲ್ಲಿ ಹೋಗಿ ಕಾಲೇಜಲ್ಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದು ಆಯಿತು. ನೆಕ್ಸ್ಟು ನೀವು ಇನ್ ಕೇಸ್ ಚಾಯ್ಸ್ 2 ತೊಗೊಂಡ್ರೆ ನೀವೇನು ಪೇಮೆಂಟ್ ಮಾಡಬೇಕಾಗಿಲ್ಲ, ಜಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಚಾಯ್ಸ್ 3 ಅದೇ ರೀತಿ. ಓಕೆ, ಚಾಯ್ಸ್ 4 ಅಂತೂ ಎಕ್ಸಿಟ್ ಆಗ್ತೀರಾ. ನಿಮ್ಗೆ ಇನ್ ಕೇಸ್ ನೀವು ಚಾಯ್ಸ್ 2 ಮಾಡ್ಕೊಂಡ್ರೆ ಜಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ಇಟ್ಕೊಂಡು ಕೂತ್ರೆ ನೆಕ್ಸ್ಟ್ ಏನು ನೀವು ಮಾಡಬೇಕಾಗಿಲ್ಲ. ಓಕೆ, ಪೇಮೆಂಟ್ ನೀವು ಮಾಡಬೇಕಾಗಿಲ್ಲ. ಓನ್ಲಿ ಚಾಯ್ಸ್ 1 ಅವರು. ನೀಟ್ ಯಾವ ರೀತಿ ಅಂದರೆ ಅವ್ರದ್ದು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಚಾಯ್ಸು ಸೆಲೆಕ್ಟ್ ಮಾಡ್ಕೊಂಡು ಇವತ್ತಿಂದ ನಿಮಗೆ 3rd ಸೆಪ್ಟೆಂಬರ್ ತನಕ ಇರುತ್ತೆ. ಯಾರು ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಿರಲ್ಲ ಅವರು ಪೇಮೆಂಟ್ ಮಾಡೋಕ್ಕೆ ನಿಮಗೆ ಟೈಮಿಂಗು ಸೇಮ್ 31 ಆಗಸ್ಟು 4 ಸೆಪ್ಟೆಂಬರ್ ತನಕ ಇದೆ ನಿಮಗೆ ವರ್ಕಿಂಗ್ ಅವರ್ಸು. ಯಾಕಂದರೆ ಇಲ್ಲಿ 2 ರೌಂಡ್ ಇರುತ್ತಲ್ಲ, ಅದಕ್ಕೋಸ್ಕರ ಚಾಯ್ಸ್ 1 ಅವರು ಪೇಮೆಂಟ್ ಮಾಡಬೇಕು, ಚಾಯ್ಸ್ 2 ಅವರು ಪೇಮೆಂಟ್ ಮಾಡಬೇಕು. ಓಕೆ, ಆಮೇಲೆ ಅದಾದಮೇಲೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ KE ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಯಾವಾಗಿಂದ ಅಂದರೆ 2 ಸೆಪ್ಟೆಂಬರಿಂದ ಹಿಡಿದು 4 ಸೆಪ್ಟೆಂಬರ್ ತನಕ 10:30 to 4 PM ತನಕ ಡೈಲಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಏನೇನು ಇರುತ್ತಲ್ಲ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಅಡ್ಮಿಷನ್ ಯಾರು ಚಾಯ್ಸ್ 1 ಅವ್ರು ಮಾತ್ರ ಅಡ್ಮಿಷನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ಅವ್ರು ಅಡ್ಮಿಷನ್ ಮಾಡ್ಕೋಬೇಕಲ್ಲ, ಜಸ್ಟ್ ಪೇಮೆಂಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಚಾಯ್ಸ್ 1 ಅಡ್ಮಿಷನ್ ಮಾಡ್ಕೋಕ್ಕೆ ಯಾವಾಗ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ ಟೈಮಿಂಗ್ ಏನಂದರೆ 2 ಸೆಪ್ಟೆಂಬರಿಂದ 5th ಸೆಪ್ಟೆಂಬರು. ಆಮೇಲೆ ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ದಿ ಕಾಲೇಜ್ ಯಾವಾಗ ಅಂದರೆ 5th ಸೆಪ್ಟೆಂಬರ್ ಒಳಗಡೆ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪ್ಲೀಟ್ ಪ್ರೊಸೀಜರು. ಸೊ 5th ಒಳಗಡೆ ಮುಗಿದೋಗುತ್ತೆ. ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರು ನೆಕ್ಸ್ಟು ಎಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅದೇ ಕಾಲೇಜ್ಗೆ ಹೋಗ್ಬಿಡ್ತೀರಾ. ಓಕೆ, ಚಾಯ್ಸ್ 2 ಅವರು ನೀಟಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ, KCTಲಿ ಪೇಮೆಂಟ್ ಮಾಡಬೇಕಾಗಿಲ್ಲ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.